ಹಲೋ ಚಾಂಪಿಯನ್ಸ್. ಸೊ ಪಾರ್ಟ್ 1 ಆಗಿದೆ. ದಿಸ್ ಇಸ್ ಪಾರ್ಟ್ 2 ಅಂದರೆ ನಿಮ್ಮದು ಸೆಕೆಂಡ್ ಪಾರ್ಟ್ ಟೆಕ್ಸ್ಟ್ ಬುಕ್ ಏನಿದೆ ಆ ಚಾಪ್ಟರ್ಸು. ಆ್ಯಂಡ್ ಈ ಪಾರ್ಟಲ್ಲಿ ಲೈಕ್ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ದು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು ಬಿಡಿಸಿದ್ದೀನಿ. ಸೊ ದೇರ್ ಆರ್ ಪ್ಲೆಂಟಿ ಆಫ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ನಾನೇನು ಈಗ ಇಲ್ಲಿ ಪ್ರತಿಯೊಂದು ಬಿಡಿಸ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಬಿಕಾಸ್ ಟೈಮ್ ಇಟ್ಸ್ ವೆರಿ ಶಾರ್ಟ್. ನಾಳೆನೇ ನಿಮಗೆ ಎಕ್ಸಾಮು. ಸೊ ಆ್ಯಂಡ್ ಅಟ್ ದ ಲಾಸ್ಟ್ ಮೂಮೆಂಟ್ I don't want to like kind of frighten you. ಹಿಂಗೂ ಬರುತ್ತಾ ಕ್ವಶನ್ಸು ಬೇಡ, ಬಿಕಾಸ್ ದಿಸ್ ಇಸ್ ನಾಟ್ ದ ಟೈಮ್. ಓಕೆ, ಆ್ಯಂಡ್ ಇದು ಯಾಕೆ ಹಾಕಿದ್ದೀನಿ, ದಿಸ್ ಇಸ್ ನಾಟ್ ಅಗೇನ್ ಟು ಬೂಸ್ಟ್. ಆಲ್ ದಟ್ ಐ ವಾಂಟ್ ಆ್ಯಸ್ ಆ್ಯಸ್ ಎ ಮೆಂಟರ್ ಅಂತ ಅಂದ್ಕೊಳ್ಳಿ, ಇಸ್ ಮೈ ಸ್ಟೂಡೆಂಟ್ಸ್ ಟ್ರೈಂಗ್ ಟು beat me. So I want many students to achieve this. ಯಾವುದು ಮ್ಯಾಥ್ಸ್. ಆ್ಯಂಡ್ ನಾನು 2009 ಎಕ್ಸಾಮ್ ಬರೆದಾಗ ಏನೊಂದು ಸರ್ಕಲ್ಸ್ ಮೇಲೆ ಪ್ರಾಬ್ಲಮ್ ಇತ್ತು ಅದನ್ನು ಇಲ್ಲಿ ಹಾಕಿದ್ದೀನಿ, ಬಿಕಾಸ್ ದಟ್ ವಾಸ್ ಕೈಂಡ್ ಆಫ್ ಟ್ರಿಕಿ ಅಂತ ಹೇಳೋದಕ್ಕಿಂತ ಜನರಲ್ ಲೈಫಲ್ಲಿ ಹೆಂಗೆ ಅಂತ ನಾವು ಯೋಚನೆ ಮಾಡದೇ ಇದ್ದರೆ ರಾಂಗ್. ಸೊ ಯಾಕಂದರೆ ನನ್ನ ಫ್ರೆಂಡು ಒಬ್ಬಂದಾಗಿತ್ತು. ಸೊ ಅವನು ಲೈಕ್ ಅದು ಬಂದಾಗ ಹೇಳ್ತೀನಿ. ಬಟ್ ಆಲ್ ದಟ್ ಐ ವಾಂಟ್ ಈಸ್ ಮೆನಿ ಆಫ್ ದೆಮ್ ಟು ಕ್ರಾಸ್ ಆಗಲ್ಲ, ಬಟ್ ಯಾ, ಬಿಕಾಸ್ ದಟ್ಸ್ ಅ ಮ್ಯಾಕ್ಸಿಮಮ್ ಟು ಹ್ಯಾವ್ ದಿಸ್ ಸ್ಕೋರ್ ಆ್ಯಸ್ ವೆಲ್. ಓಕೆ, ಸೊ ಅಗೇನ್ ಹೇಳ್ದಂಗೆ ಲೈಕ್ ಐ ಹ್ಯಾವ್ ಕಂಪ್ಲೀಟೆಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು. ಕ್ವಿಕ್ಕಾಗಿ ನೋಡೋಣ. ಐಡೆಂಟಿಟೀಸ್ ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಐ ಹ್ಯಾವ್ 2 videos ಆನ್ ಐಡೆಂಟಿಟೀಸ್, ಒಂದಲ್ಲ 2 ವೀಡಿಯೋಸು. ಸೊ ಲೇಟೆಸ್ಟ್ ವಿಡಿಯೋಲಿ ಏನಿದೆ, ನಿಮಗೆ ಈಗ ಕರೆಂಟ್ ಪ್ಯಾಟ್ರನ್ ಅಥವಾ ಕರೆಂಟ್ ಟ್ರೆಂಡು ಸೈನ್ ಥೀಟಾ ಅಥವಾ ಸೆಕೆಂಡ್ ಥೀಟಾ ಟ್ಯಾನ್ ಥೀಟಾ ಇಂದ ಯೂಸ್ ಮಾಡಿಕೊಂಡು ಹೆಂಗೆ LHS ಅಲ್ಲಿ ಸ್ಕ್ವೇರ್ ರೂಟ್ ಅಂತ ಅಥವಾ ನ್ಯೂಮರೇಟರ್ ಡಿನಾಮಿನೇಟರಲ್ಲಿ ಕೊಟ್ಟು RHS ಅಲ್ಲಿ ಸೆಕೆಂಡ್ ಥೀಟಾ ಕೊಸೆಕೆಂಡ್ ಥೀಟಾ ಇಂಡಿವಿಜುವಲ್ ಕೊಟ್ಟಿರ್ತಾರೆ. ಸೊ ಚೆಕ್ಔಟ್ ದಟ್ ಐಡೆಂಟಿಟಿ ವಿಡಿಯೋ, ಲೇಟೆಸ್ಟ್ ಐಡೆಂಟಿಟಿ ವಿಡಿಯೋ. ಸೊ ಅದು ಒಂದು. ಆ್ಯಂಡ್ ಅಗೇನ್ ತುಂಬ ಹಿಂದೆನೂ ಒಂದು ಐಡೆಂಟಿಟಿ ವಿಡಿಯೋ ಮಾಡಿದ್ದೀನಿ. ಸೊ ದೋಸ್ ಹೂ ಆರ್ ಸ್ಟಿಲ್ ಫೀಲಿಂಗ್ ದಟ್ ಓಕೆ ನನಗೆ ಏನೋ ಐಡೆಂಟಿಟೀಸ್ ನಾನು ನೋಡಬೇಕು ಅಂತ ಕ್ವಿಕ್ಕಾಗಿ ನೋಡ್ರಿ. ಇಫ್ ಯು ನೋ ದ ಕ್ವಶನ್, ಅಗೇನ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ skip the questions which you already know. Don't waste your time again looking at the entire steps. Okay, so ratios, simple trigonometry ratios, and again okay, ಇನ್ನೊಂದು ಐಡೆಂಟಿಟೀಸ್ ಅಂತ ಬಂದಾಗ ಐ ಆಮ್ ಟ್ರೈಂಗ್ ಟು ಸೇ ಒನ್ಸ್ ಮೋರ್, ಲೈಕ್ ಬೇಸಿಕ್ 3 ಐಡೆಂಟಿಟೀಸ್ ಏನಿದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಅದು ಬರಿತೀರಾ. ಸೊ ಅದರಿಂದ ಏನು ಬರಿಬೋದು, ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಇದರದ ರೆಸಿಪ್ರೋಕಲ್ ಒಂದು. ಸೊ ಇನ್ನೊಂದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಅಥವಾ ನಿಮಗೆ ಐಡೆಂಟಿಟಿ ಕನ್ಫ್ಯೂಸ್ ಆಯಿತು ಅಂದರೆ, ಯಾಕಂದರೆ ಆಗತ್ತೆ ಒಂದೊಂದ್ಸಲ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನಿಮಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬಂದಾಗ ಕಾಟ್ ಅಲ್ಲ ಅಗೇನ್ ಸಿಕೆಂಟೋ ಕೊಸಿಕೆಂಟೋ ಅಂತ ಕನ್ಫ್ಯೂಸ್ ಆಯಿತು ಅಂದರೆ ಸಿಂಪಲ್ ಡಿವೈಡ್ ಬೈ ಸೈನ್ ಏನಾಯಿತು, ಸೈನ್ ಬೈ ಸೈನ್ 1, ಕಾಸ್ ಬೈ ಸೈನ್ ಕಾಟ್ 1 ಬೈ ಸೈನ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಸೊ ಇದು ಒಂದು ಐಡೆಂಟಿಟಿ. ಸೊ ಇದನ್ನೇ ಸೈನ್ಸ್ ಕಲರ್ ಚೇಂಜ್ ಮಾಡ್ತೀನಿ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಈಗ ಇಫ್ ಐ ಡಿವೈಡ್ ಬೈ ಕಾಸ್, ಸೊ ಕಾಸಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, ಸೈನ್ ಬೈ ಕಾಸ್ ಟ್ಯಾನ್. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು 1 ಬೈ ಕಾಸ್ ಅಂದರೆ ಸೆಕೆಂಡ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಇಲ್ಲೆಲ್ಲ ಥೀಟಾ ಹಾಕಬೇಕು. ಶಾರ್ಟ್ಕಟ್ಟಲ್ಲಿ ಬರೆದಿದ್ದೀನಿ. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಇದು ಒಂದು. ಈಗ ನಿಮಗೆ ಅಗೇನ್ ಯು ಶುಡ್ ನೋ, ಓಕೆ, ಟ್ಯಾನ್ ಸ್ಕ್ವೇರ್ ಥೀಟಾ ರೈಟ್ ಸೈಡ್ಗೆ ಹೋದರೆ ಏನಾಗುತ್ತೆ, ಸೊ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಅಥವಾ ಫೈನ್
ಒನ್ನನ್ನು ರೈಟ್ ಸೈಡ್ ಕಳಿಸಿದ್ರೆ ಅಥವಾ ಲೈಕ್ ವಾಟ್ ಎವರ್ ಲೆಫ್ಟ್ ಟು ರೈಟ್ ಮೂವ್ಮೆಂಟ್ ಆದಾಗ ವಾಟ್ ವಿಲ್ ಬಿ ದ ಔಟ್ಕಮ್. ಸೊ ಸಿಮಿಲರ್ಲಿ ಈಗ ಕಾಟ್ ಸ್ಕ್ವೇರ್ ಥೀಟಾ ರೈಟ್ ಸೈಡ್ಗೆ ಹೋದಾಗ 1 ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ. ಲೆಫ್ಟ್ ಟು ರೈಟ್ ಮೂವ್ಮೆಂಟ್ ಆದಾಗ ಏನಾಗುತ್ತೆ ಅಂತಲೂ ಗೊತ್ತಿರೋ, ಬಿಕಾಸ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆ ಬೇಸ್ಡು ಇರಬಹುದು. ಸೊ ದಿಸ್ ಇಸ್ ಇದು ಒಂದು. ಆ್ಯಂಡ್ ಅಗೇನ್ ಓಕೆ ಇದು ಒಂದು ಬರೆದೇ ಬಿಡ್ತೀನಿ. ಸೊ 1 ಈಸ್ ಈಕ್ವಲ್ ಟು ಏನಾಗುತ್ತೆ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ. ಸೊ ಈ ಥರ ಮೂಮೆಂಟ್ಸ್ದು ಗೊತ್ತಿರಬೇಕು. ಓಕೆ, ಸ್ಪೆಸಿಫಿಕ್ ಆ್ಯಂಗಲ್ಸು ಆ್ಯಂಗಲ್ಸೂ ಒಂದು ಟೇಬಲ್ ಹಾಕ್ರಿ ನಿಮಗೆ. ಇಲ್ಲ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಫಸ್ಟು ಒಂದು ಟೇಬಲ್ ಹಾಕ್ರಿ ಲಾಸ್ಟಲ್ಲಿ, ಅಥವಾ ರಫ್ ಶೀಟ್ ಅಂತ ಬರ್ಕೊಂಡು ಒಂದು ಟೇಬಲ್ ಹಾಕ್ರಿ. ಸೊ ದಟ್ ಆ ಪ್ರಾಬ್ಲಮ್ ಬಂದಾಗ ವಿಲ್ ನಾಟ್ ಬಿ ಫೇಸಿಂಗ್ ಓಕೆ ಇದು 1/2 ತೊಗೋಬೇಕು, √3/2 ತೊಗೋಬೇಕು, sin 30 1/2 √3/2. ಬಿಕಾಸ್ ಸ್ಟಾರ್ಟಿಂಗ್ ನಿಮ್ಮ ಸೈನ್ ಒಂದು ವ್ಯಾಲ್ಯೂ ಗೊತ್ತಿತ್ತು ಅಂದರೆ ಕಾಸ್ತು ಹೆಂಗೆ ಡಿರೈವ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಕ್ವಿಕ್ಕಾಗಿ ಒಂದು ಟೇಬಲ್ ಹೆಂಗೆ ಹಾಕಬೇಕು ಅಂತಲೂ ಹೇಳಿದ್ದೀನಿ. ಸೊ ಸ್ಪೆಸಿಫಿಕ್ ಆ್ಯಂಗಲ್ಸ್, ಬಿ ವೆರಿ ಕೇರ್ಫುಲ್ ವಿತ್ ವೈಲ್ ಟೇಕಿಂಗ್ ದ ಆ್ಯಂಗಲ್ಸ್. ನೆಕ್ಸ್ಟು ಲೈಕ್ ಐಡೆಂಟಿಟಿ ಬೇಸ್ಡ್ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದ್ದೆ. 9th ಸಿಂಪಲ್ ಐಡೆಂಟಿಟೀಸ್ ಏನಿದೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಲ್ಲ, ಸಿಂಪಲ್ ಐಡೆಂಟಿಟೀಸ್ ಇದು ಗೊತ್ತಿರಬೇಕು ಅಂತ. ಸೊ ಒಂದು ವೇಳೆ ನೀವು ಚೆಕ್ ಮಾಡಿಲ್ಲ ಅಂದರೂ ಇಲ್ಲಿ ನೋಡಿರಿ, ಐಡಿಯಾ ಇರಲಿ. ಬಿಕಾಸ್ ಐಡೆಂಟಿಟೀಸ್ ಪ್ರೂವ್ ಮಾಡಬೇಕಾದ್ರೆ ಸೊ ಇಫ್ ಯು ನೋ ಸಮ್ ಆಫ್ ದಿಸ್ ಇಟ್ ಬಿಕಮ್ಸ್ ಈವನ್ ಮೋರ್ ಈಸಿಯರ್ ಟು ಸಾಲ್ವ್. ಅದನ್ನು ನಾನು ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ವಿಡಿಯೋ ಅಲ್ಲಿ ಹೇಳಿದ್ದೇನೆ. ಓಕೆ, ನೆಕ್ಸ್ಟು applications of trigonometry. Again there are 2 videos. I don't want to solve once more because time consuming. So most of them 2 videos solve ಮಾಡಿದ್ದೀನಿ. And this 2 are from the model question paper. ಒಂದ್ಸಲ ಚೆಕ್ ಮಾಡಿರಿ. and know what ಬೇಡ ಎಕ್ಸಾಮ್ ಬರೀರಿ. ಓಕೆ, ಮತ್ತೆ ಯಾಕೆ ಇಲ್ಲಿ ಬಂತು? ಫೈನ್, ಡೂಪ್ಲಿಕೇಟ್ ಆಗಿದೆ. ಓಕೆ, ಸರ್ಕಲ್ಸು. ಸೊ ಸರ್ಕಲ್ಸ್ದು ಐ ಹ್ಯಾವ್ ನಾಟ್ ಸಾಲ್ವ್ಡ್ 1 marks ಅಥವಾ ಶಾರ್ಟ್ ಆನ್ಸರ್ಸು. ಸೊ ಅದಕ್ಕೆ ಒಂದು 4 ಕ್ವಶನ್ ಹಾಕಿದ್ದೀನಿ. ಫೈನ್. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸರ್ಕಂಫರೆನ್ಸ್ ಆ್ಯಂಡ್ ದ ರೇಡಿಯಸ್ ಆಫ್ ಸರ್ಕಲ್ ಇಸ್ 37. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸರ್ಕಂಫರೆನ್ಸ್ ಆ್ಯಂಡ್ ರೇಡಿಯಸ್ ಆಫ್ ಎ ಸರ್ಕಲ್. ಸೊ ಸರ್ಕಂಫರೆನ್ಸ್ ಏನಾಗುತ್ತೆ 2πr. ಡಿಫ್ರೆನ್ಸ್ ಬಿಟ್ವೀನ್ ಸರ್ಕಂಫರೆನ್ಸ್ ಆ್ಯಂಡ್ ರೇಡಿಯಸ್ ಮೈನಸ್ r. ಸೊ r ಕಾಮನ್ ತೆಗೆದ್ರೆ ಏನಾಯಿತು 2π ಮೈನಸ್ r. ಸೊ ಸಾರಿ 2π ಮೈನಸ್ r ಅಲ್ಲ, 2π ಮೈನಸ್ 1. ಸೊ ಎಷ್ಟಿದು ಡಿಫ್ರೆನ್ಸ್ ಎಷ್ಟು 37. ಸೊ r 2π ಅಂದರೆ 2 × 22/7 ಮೈನಸ್ 1. ಸೊ ಇಸ್ ಈಕ್ವಲ್ ಟು 37. ಸೊ ಏನಾಯಿತು r ಇಂಟು ಎಲ್ ಸಿ ಎಮ್ಮು 7. ಸೊ 2 × 22 ಅಂದರೆ 44 ಮೈನಸ್ 7. ಸೊ ದಿಸ್ ಈಸ್ ಈಕ್ವಲ್ ಟು 37. ಸೊ ಏನಾಗುತ್ತೆ ಆರ್ ಇಂಟು ಏನಿದೆ ಗ್ರೀನಲ್ಲೇ ಬರ್ತೀನಿ ಮತ್ತೆ. ಸೊ ಆರ್ ಇಂಟು 44 ಮೈನಸ್ 7 ಅಂದರೆ 37/7 ಇಸ್ ಈಕ್ವಲ್ ಟು 37. ಸೊ ಈಗ 37 ಕ್ಯಾನ್ಸಲ್ ಆಯಿತು. ಸೊ ವಾಟ್ ಈಸ್ ಆರ್? ಆರ್ ಈಸ್ ಈಕ್ವಲ್ ಟು 7. ಸೊ 7 ಅಲ್ಲ, ಫೈನ್ 7 ಸೆಂಟಿಮೀಟರ್. ಅವ್ರೇನು ಕೇಳ್ತಿರೋದು? ಏನು ಕೇಳ್ತಿರೋದು? ದೇ ಆರ್ ನಾಟ್ ಆಸ್ಕಿಂಗ್ ರೇಡಿಯಸ್. ರೇಡಿಯಸ್ ಎಷ್ಟು ಅಂತ ಕೇಳಿಲ್ಲ. ಸರ್ಕಂಫರೆನ್ಸ್ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇನ್ ಸೆಂಟಿಮೀಟರ್. ಸೊ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ 2πr. 2 × 22/7 ಇಂಟು 7 ಕ್ಯಾನ್ಸಲ್ಲು 44 ಸೆಂಟಿಮೀಟರ್. ಬಿ ಕೇರ್ಫುಲ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ನೆಕ್ಸ್ಟು ಓಕೆ, ಇನ್ನೊಂದು ಸೊ 2 ವೀಡಿಯೋಸಲ್ಲಿ ಲೈಕ್ ತೊಗೋಬೇಕಾದ್ರೆ ಅಗೇನ್ ಈಕ್ವೇಷನ್ ತೊಗೋಬೇಕಾದ್ರೆ ಐ ಹ್ಯಾಡ್ ಮೇಡ್ ಎ ಮಿಸ್ಟೇಕ್. ಸೊ ಆ 2 ಕ್ವಶನ್ಸ್ನೂ ಲಾಸ್ಟಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಒನ್ಸ್ ಅಗೇನ್. ಅದು ಯಾಕಾಯಿತು ಅಂದರೆ ಅಗೇನ್ ನಿದ್ದೆ ಇಲ್ಲ. ಸೊ ಅದಕ್ಕೆ ಹೇಳೋದು ಕರೆಕ್ಟಾಗಿ ನಿದ್ದೆ ಮಾಡಿರಿ ಅಂತ. ಸೊ ನಾನು ನಿಮಗೆ ಹೇಳ್ತೀನಿ, ಬಟ್ ಏನು ಮಾಡೋದು ಒಂದ್ಸಲ ನನಗೂ ಫಾಲೋ ಮಾಡೋಕ್ಕಾಗಲ್ಲ ಲೈಫ್. ಸೊ ನಿದ್ದೆ ಮಾಡಿರಿ. ಎಕ್ಸಾಮು ನನಗೆ ಹೆಂಗೋ ಮ್ಯಾನೇಜ್ ಆಗುತ್ತೆ. ಬಿಕಾಸ್ ನನಗೆ ಒಂದು ವೇಳೆ ನಿದ್ದೆ ಬಂತು ಅಂದರೆ ಮಧ್ಯಾಹ್ನನೂ ಮಾಡ್ಬೋದು ಅಥವಾ ರಾತ್ರಿನೂ ಮಾಡ್ಬೋದು. ಸೊ ಟೈಮ್ ಈಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಮೀ, ಬಟ್ ನಾಟ್ ಫಾರ್ ಯು. ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ಇಟ್ ಈಸ್ ವೆರಿ ಕ್ರೂಷಲ್ ಟು ಹ್ಯಾವ್ ಎ ವೆರಿ ಗುಡ್ ಸ್ಲೀಪ್. ಓಕೆ,
ಸೊ ಇನ್ ದ ಫಿಗರ್ ದ ಶೇಪ್ ಆಫ್ ದ ಟಾಪ್ ಆಫ್ ಎ ಟೇಬಲ್ ಇಸ್ ದಟ್ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್. ಓಕೆ, ಒಂದು ಡಯಾಗ್ರಾಮ್ ಇದೆ, ಟೇಬಲ್ ಮೇಲಿರೋದು. ಆ್ಯಂಗಲ್ ಎ ಒ ಬಿ 90 ಡಿಗ್ರಿ. ಸೊ 90 ಡಿಗ್ರಿ ಇದೆ. ಇಫ್ ಎ ಒ ಇಸ್ ಈಕ್ವಲ್ ಟು ಬಿ ಒ 42 ಸೆಂಟಿಮೀಟರ್. ಸೊ ಯಾವುದು, ಕನ್ಸಿಡರ್ ದಿಸ್ ಆಸ್ ಎ ರೇಡಿಯಸ್. ಸೊ ರೇಡಿಯಸ್ಸು, ದೆನ್ ಫೈಂಡ್ ದ ಪೆರಿಮೀಟರ್ ಆಫ್ ದ ಟಾಪ್ ಆಫ್ ದ ಟೇಬಲ್. ಪೆರಿಮೀಟರ್. ಸೊ ದಿಸ್ ಪರ್ಟಿಕ್ಯುಲರ್ ಲೆಂತ್ ಆಫ್ ದ ಆರ್ಕ್ ಪ್ಲಸ್ 2 ರೇಡಿಯಸ್. ಸೊ ಏನಾಗುತ್ತೆ, ಒಂದು 90 ಡಿಗ್ರಿ ಆದರೆ ವಾಟ್ ವಿಲ್ ಬಿ ದ ರಿಮೈನಿಂಗ್ 270. ಸೊ ಫಾರ್ಮುಲಾ ಥೀಟಾ ಬೈ 360 ಇಂಟು 2 ಪೈ ಆರ್ ಪ್ಲಸ್ 2r. ಸೊ ನಾ ವ್ಯಾಲ್ಯೂಸ್ ಹಾಕ್ತೀನಿ, ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಥೀಟಾ 270 ಬೈ 360 ಇಂಟು 2 ಪೈ ಆರ್ ಎಷ್ಟು 42 ಪ್ಲಸ್ 2r. ಸೊ 2 ಇಂಟು 42. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡಿರಿ, ಯು ವಿಲ್ ಗೆಟ್ ದ ಆನ್ಸರ್. ಸೊ ದಿಸ್ ಇಸ್ ದ ಪೆರಿಮೀಟರ್. ದ ವ್ಯಾಸ್ಟ್ ಪೆರಿಮೀಟರ್. ಫಾರ್ಮುಲಾ ಕೇರ್ಫುಲ್ ಆಗಿರಿ. ಎಸ್, ದಿಸ್ ವಾಸ್ ಆಸ್ಡ್ ಇನ್ 2009 ನಾ ಎಕ್ಸಾಮ್ ಬರ್ದಾಗ. ಇಫ್ ದ ಡಯಾಮೀಟರ್ ಆಫ್ ಎ ಸೆಮಿಸರ್ಕ್ಯುಲರ್ ಪ್ರೊಟ್ರಾಕ್ಟರ್, ದೆನ್ ಫೈಂಡ್ ದ ಪೆರಿಮೀಟರ್. ಸೊ ಪೆರಿಮೀಟರ್ ಅಗೇನ್ ಹಿಂದೆ ಮಾಡಿದ್ನಲ್ಲ ಅದೇ ರೀತಿ. ಸೊ ಪೆರಿಮೀಟರ್, ಸೊ ನನ್ನ ಫ್ರೆಂಡ್ ಒಬ್ಬ ಏನು ಮಾಡ್ದ, ಇದಿಷ್ಟೇ ಫೈಂಡ್ ಮಾಡ್ದ, ಅಂದರೆ ಲೆಂತ್ ಆಫ್ ಆರ್ಕ್ ಅಷ್ಟೇ ಫೈಂಡ್ ಮಾಡ್ದ. ಸೊ 1 ಮಾರ್ಕ್ಸ್ ಹೋಯ್ತು, ಈಗ 99. ಅದಕ್ಕೆ ಬಿ ವೆರಿ ಕೇರ್ಫುಲ್. ಹೆಂಗೆ ರಿಯಲ್ ಲೈಫಲ್ಲಿ ಏನಿದೆ, ಸೊ ವಾಟ್ ಈಸ್ ದಟ್ ದೇ ಆರ್ ಆಸ್ಕಿಂಗ್ ಪೆರಿಮೀಟರ್ ಅಂದಾಗ ಇಟ್ಸ್ ನಾಟ್ ಜಸ್ಟ್ ದ ಲೆಂತ್ ಆಫ್ ದ ಆರ್ಕ್, ಇಟ್ ಈಸ್ ಆಲ್ಸೋ ದಿಸ್ ಪರ್ಟಿಕ್ಯುಲರ್ ಡಯಾಮೀಟರ್. ಸೊ ಏನಾಗುತ್ತೆ, ಡಯಾಮೀಟರ್. ಓಕೆ, ಸೊ ಡಯಾಮೀಟರ್ 14 ಆಯಿತು ಅಂದರೆ ರೇಡಿಯಸ್ ಎಷ್ಟು 7. ಸೊ ದಿಸ್ ಇಸ್ ಪ್ರೊಟ್ರಾಕ್ಟರ್ ಅಂದರೆ ಸೆಮಿ ಸರ್ಕಲ್. ನೀವು ಡೈರೆಕ್ಟಾಗಿ ಪೈ ಆರ್ ಅಂತ ತಗೋಬೋದು. ಸೊ ಲೆಂತ್ ಆಫ್ ಸೆಮಿ ಸರ್ಕಲ್ ಅಂದರೆ ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್ ಪೈ ಆರ್ ಪ್ಲಸ್ ದಿಸ್ ಇಸ್ 2r. ಸೊ ಲೆಂತ್ ಅಥವಾ ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್, ಸರ್ಕಂಫರೆನ್ಸು ಬೇಡ. ಸೊ ಲೆಂತ್ ಆಫ್ ಆರ್ಕ್. ಓಕೆ, ಲೆಂತ್ ಆಫ್ ಆರ್ಕೆ ತಗೊಳ್ಳೋಣ. ಥೀಟಾ ಬೈ 360 ಇಂಟು 2 ಪೈ ಆರ್ ಪ್ಲಸ್ 2r. ಸೊ ಟೋಟಲ್ ಪೆರಿಮೀಟರ್ ಇದು. ಸೊ ಥೀಟಾ ಎಷ್ಟು 180 ಬೈ 360 ಇಂಟು 2 ಪೈ ಆರ್ 7 ಪ್ಲಸ್ 2r. ಇದೊಂದು ಮಾಡ್ತೀನಿ ಬಿಕಾಸ್ ಹಳೇದಲ್ಲ. ನೆಕ್ಸ್ಟು ಥೀಟಾ 180 1 2 2 ಕ್ಯಾನ್ಸಲ್ಲು. ಸೊ ಎಷ್ಟಾಯಿತು 22 ಪ್ಲಸ್ 2 7 14 36 centimeter. Okay. Next, the radii of 2 circles are 4 and 3 centimeter respectively. The diameter of circle having area equal to the sum of the areas of 2 circles. Area. So again ಒಂದೊಂದನ್ನೇ ಸಾಲ್ವ್ ಮಾಡಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದಕ್ಕೆ. ಸೊ ದ ರೇಡಿಯಾ ಆಫ್ 2 ಸರ್ಕಲ್ಸ್. ಸೊ ಇದನ್ನು R1 ಅಂತ ತೊಗೊತೀನಿ, R2 ಅಂತ ತೊಗೊತೀನಿ. ಸೊ ಏನಾಯಿತು, ದ ಸಮ್ ಆಫ್ ದೀಸ್ 2 ಸರ್ಕಲ್ಸ್ ಏರಿಯಾ pi r1 square plus pi r2 square is equal to the area equal to the sum of the areas of the 2 circles. So ಇನ್ನೊಂದು ದೊಡ್ಡದ ಸರ್ಕಲ್ ಏನು ಬರುತ್ತೆ, pi r square ಕ್ಯಾಪಿಟಲ್ ತಗೊತೀನಿ. ಸೊ ದ ಸಮ್ ಆಫ್ ದ ಏರಿಯಾಸ್ ಆಫ್ 2 ಸರ್ಕಲ್ is equal to the bigger circle. ಸೊ ಏನು ಮಾಡ್ಬೋದು, pi ಕಾಮನ್ ತೆಗಿತೀನಿ. ಸೊ ಪೈ ಕಾಮನ್ ತೆಗೆದ್ರೆ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈ ಕ್ಯಾಪಿಟಲ್ ಆರ್. ಏನಾಯಿತು, ಪೈ ಹೋಯ್ತು. ಸೊ ಆರ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ರೂಟ್ ತೊಗೊಂಡ್ರೆ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್. ಸೊ ಎಷ್ಟಾಯಿತು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಅಂದರೆ ಕ್ಯಾಲ್ಕುಲೇಟ್ ಮಾಡಿರಿ, ಸಿಂಪ್ಲಿಫೈ ಮಾಡಿರಿ. ಸೊ ಕ್ಯಾಪಿಟಲ್ ಆರ್ ಅಂದರೆ ರೇಡಿಯಸ್ ಆಫ್ ಬಿಗ್ಗರ್ ಸರ್ಕಲ್ ಇಸ್ 5 centimeter. ಇಷ್ಟು ಮಾಡಿಬಿಟ್ರಿ ಅಂದರೆ ಮಾರ್ಕ್ಸ್ ಶಿವಾಯ ನಮಃ.
ಯಾಕಂದರೆ ಅಗೇನ್ ಪ್ಲೀಸ್ ಲುಕ್ ಅಟ್ ದ ಕ್ವಶನ್ ಕೇರ್ಫುಲಿ. ದೇ ಹ್ಯಾವ್ ಆಸ್ಕ್ಡ್ ದ ಡಯಾಮೀಟರ್, ನಾಟ್ ದ ರೇಡಿಯಸ್. ಸೊ ಡಯಾಮೀಟರ್ ಏನಾಯಿತು? 10 ಸೆಂಟಿಮೀಟರ್. ಓಕೆ, ಡನ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಗೇನ್ ನೆನ್ನೆನೇ ಒಂದು ವಿಡಿಯೋ ಬಿಟ್ಟಿದ್ದೆ. ಸೊ ಫಾರ್ಮುಲಾಸ್ ಇದೆ, ಫಾರ್ಮುಲಾಸ್ ಕರೆಕ್ಟಾಗಿ ನೋಡ್ಕೊಳ್ರಿ ಆ್ಯಂಡ್ ಟ್ರೈ ಟು ನೋ ಈಚ್ ಮೆಥಡ್ ಇನ್ ಮೀನ್. ಅಂದರೆ ಡೈರೆಕ್ಟ್ ಮೆಥಡ್ ಆಯಿತು, ಅಸ್ಯೂಮ್ಡ್ ಮೀನ್ ಮೆಥಡು, ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ಗೂ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೂ ಡಿಫ್ರೆನ್ಸ್ ಏನಿಲ್ಲ. ಸೊ ಏನು ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅಂತಲ್ಲ. ಸೊ ಎಲ್ಲ ಸೇಮ್ ಬರೀತೀರಾ. ಇಲ್ಲಿ ಈ ಪರ್ಟಿಕ್ಯುಲರ್ ಇದಕ್ಕೆ ಹೆಚ್ ಮಲ್ಟಿಪ್ಲೈ ಮಾಡಿದ್ರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಆಯಿತು. ಓಕೆ, ಸೊ ಆ್ಯಂಡ್ ಅಗೇನ್ ದಟ್ಸ್ ನಾಟ್ ದ ಓನ್ಲಿ ಥಿಂಗ್. ಓಕೆ, ಮತ್ತು ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅನ್ಕೊಂಡ್ಬಿಟ್ರಿ. ಸೊ ಇಲ್ಲಿ ಡಿ ತೊಗೊತೀರಾ, ಇಲ್ಲಿ ಯು ತೊಗೊತೀರಾ, ಹೆಚ್ ತೊಗೊತೀರಾ, ಅದನ್ನು ಬಿ ಕೇರ್ಫುಲ್. ಫೈನಲಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಫಾರ್ಮುಲಾಸ್ ಗೊತ್ತಿರಲಿ. ಸೊ ಇಂಡಿವಿಜುವಲ್ ಆಗಿ ಹೆಂಗೆ ಸಾಲ್ವ್ ಮಾಡೋದು ಅಂತಲೂ ಗೊತ್ತಿರಲಿ. ಸೊ ಅದಾಯಿತು. ನೆಕ್ಸ್ಟ್ ಮೋಡು ಮೀಡಿಯನ್ನು ಡೈರೆಕ್ಟ್ ಕೊಟ್ಟರು ಅಂದರೆ ಏನೂ ತಲೆನೋವಿಲ್ಲ. ಈ ಒಂದು ರಿಲೇಷನ್ ಗೊತ್ತಿರಲಿ. ಇದ್ರ ಮೇಲೆ ಅವರು ಮೀಡಿಯನ್ದು ವ್ಯಾಲ್ಯೂ ಕೊಟ್ಟು ಮೋಡ್ದು ವ್ಯಾಲ್ಯೂ ಕೊಟ್ಟು ಮೀನ್ ಫೈಂಡ್ ಮಾಡಿರಿ ಅಂದರೆ ನಿಮಗೆ ಗೊತ್ತಿರಬೇಕು. ಸೊ 3 ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್. ಓಕೆ, ಇದು ಒಂದು ಎಕ್ಸಾಂಪಲ್ ತೊಗೊಂಡೆ ಬಿಕಾಸ್ ಇಲ್ಲಿ ಮೀನ್ ದೇ ಹ್ಯಾವ್ ಆಸ್ಕ್ಡ್ ಟ್ವೈಸ್ ಪ್ರೀವಿಯಸ್ಲಿ, 2 ಸಲ ಕೇಳಿದ್ದಾರೆ. ನೀವು ಕ್ಲಾಸ್ ಇಂಟರ್ವಲ್ ನೋಡಿದ್ರೆ ಇಟ್ ಈಸ್ ನಾಟ್ ಕಂಟಿನ್ಯೂಸ್. 1 5 5 10 ಸ್ಟಾರ್ಟ್ ಆಗಿಲ್ಲ, 6 10 11 15 16 20. ಸೊ ಫ್ರೀಕ್ವೆನ್ಸಿ ಇದೆ, ಮೀನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಕ್ಲಾಸ್ ಇಂಟರ್ವಲ್ ಅಗೇನ್ 0.5 to 5.5 5.5 to 10.5 10.5 to 15.5 ಅಂತ ಮಾಡಿದ್ರು ನಿಮಗೆ ಮಿಡಲ್ ವ್ಯಾಲ್ಯೂ ಏನು ಬರುತ್ತೆ ಆ್ಯಡ್ ಮಾಡಿದಾಗ. ಸೊ ಇಲ್ಲಿ 3 8 13 18 23. ಸೊ ಇದು ಮಿಡಲ್ ವ್ಯಾಲ್ಯೂ 1 + 5 6 6/2 3. ಸೊ ಅದೇ ರೀತಿ 0.5 5.5 ತೊಗೊಂಡ್ರೂ ಸೇಮೇ ಬರುತ್ತೆ. ಸೊ ಇಟ್ ಡಸಂಟ್ ಮೇಕ್ ಎ ಡಿಫ್ರೆನ್ಸ್, ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಅದಕ್ಕೇ ಐ ಹ್ಯಾವ್ ಗಿವನ್ ಒನ್ ಮೋರ್ ಕ್ವಶನ್ ವಿತ್ ದ ಸೊಲ್ಯೂಷನ್ ಪ್ರೊವೈಡೆಡ್ ಬೈ ದ ಬೋರ್ಡ್. ಸೊ ಇದನ್ನು ನಾನು ಹೇಳ್ತಿಲ್ಲ, ಬೋರ್ಡ್ ಅವರೇ ಇದು ಸೊಲ್ಯೂಷನ್ ಕೊಟ್ಟಿರೋದು. ನೋಡ್ರಿ ಇಲ್ಲಿ, ದಿಸ್ ಇಸ್ ದ ಡಿಫ್ರೆಂಟ್ ಕ್ವಶನ್. ಸೊ ಕ್ವಶನ್ ಇದೆ ದ ಕ್ಲಾಸ್ ಇಂಟರ್ವಲ್ ದ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಮಿಡ್ ಪಾಯಿಂಟ್ 2 + 6 8 8/2 4. ಅಗೇನ್ ಅವರು ಏನೋ ಕ್ಲಾಸ್ ಇಂಟರ್ವಲ್ನ ಚೇಂಜ್ ಮಾಡಿಲ್ಲ, ಹೆಂಗಿದೆಯೋ ಹಾಗೆ ತೊಗೊಂಡಿದ್ದಾರೆ. ದೇ ಫೈಂಡ್ ದ ಮೀನ್. ಸೊ ಆಲ್ ದಟ್ ಅಗೇನ್ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇದು ಏನು ಬರುತ್ತೆ ಬೇಸ್ಡ್ ಆನ್ ದಟ್. ಸೊ ಕ್ಲಾಸ್ ಇಂಟರ್ವಲ್ ನೀವು ಚೇಂಜ್ ಮಾಡಿದಾಗೂ ಇಫ್ ದ ಮಿಡ್ ಪಾಯಿಂಟ್ ಎಕ್ಸ್ ಈಸ್ ನಾಟ್ ಚೇಂಜಿಂಗ್ ದೆನ್ ದಿಸ್ ಡಸಂಟ್ ಮೇಕ್ ದಟ್ ಮಚ್ ಆಫ್ ಎ ಸೆನ್ಸ್ ಇಫ್ ಮಿಡ್ ಪಾಯಿಂಟ್ ಈಸ್ ನಾಟ್ ಚೇಂಜಿಂಗ್. ಬಟ್ ಬರಿಬೇಕಾದ್ರೆ ಆ್ಯಕ್ಚುಲಿ ಬರಿಬೇಕು, ಬಟ್ ಫೈನ್, ಇದು ಹೆಂಗೋ ಬೋರ್ಡ್ ಅವರೇ ಕೊಟ್ಟಿರೋದು. ನೆಕ್ಸ್ಟು ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿ ಆಫ್ ಎ ಶ್ಯೂರ್ ಇವೆಂಟ್ 1, ಇಂಪಾಸಿಬಲ್ ಇವೆಂಟ್ 0. ಇನ್ನೊಂದು ನನಗೆ ಲೈಕ್ ನೀವು ನೋಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಲಾಸ್ಟ್ ಏನೋ ನೋಟ್ಸಲ್ಲಿದೆ. ನೋಟ್ಸ್ ಅಂದರೆ ಲೈಕ್ ಲಾಸ್ಟ್ ಚಾಪ್ಟರ್ ಲಾಸ್ಟಲ್ಲಿ ಇರುತ್ತಲ್ಲ. ಸೊ ಆ್ಯನ್ ಇವೆಂಟ್ ಹ್ಯಾವಿಂಗ್ ಓನ್ಲಿ 1 ಔಟ್ಕಮ್ ಇಸ್ ಕಾಲ್ಡ್ ಎಲಿಮೆಂಟರಿ ಇವೆಂಟ್. ಸೊ ಇನ್ ಕೇಸ್ ಕೇಳಿದ್ರು ಎಲಿಮೆಂಟ್ರಿ ಇವೆಂಟ್. ಆ್ಯನ್ ಇವೆಂಟ್ ಹ್ಯಾವಿಂಗ್ ಒಂದೇ ಔಟ್ಕಮ್ಗೆ ಎಲಿಮೆಂಟ್ರಿ ಇವೆಂಟ್ ಅಂತ, ಒಂದೇ ಔಟ್ಕಮ್. ಸೊ ನಾಳೆ ಎಲಿಮೆಂಟ್ರಿ ಇವೆಂಟ್ಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾ? ನೀವು ಎಕ್ಸಾಮ್ನ ಸಖದಾಗಿ ಮಾಡ್ತಿದ್ದೀರಾ, ಒಂದೇ ಔಟ್ಕಮ್ ಇದೆ, ಹೌದು, ನೀವು ಸಖದಾಗಿ ಮಾಡೇ ಮಾಡ್ತೀರಾ. ಇದು ನಾನು ಅಗೇನ್ ಪ್ರಾಕ್ಟಿಕಲ್ ಆಗಿ ಟು ಬಿ ಹಾನೆಸ್ಟ್ ಇದು ಹೌದಾ ಅಂದರೆ ದಿಸ್ ಇಸ್ ನಾಟ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಐ ವಾಂಟ್ ದಿಸ್ ಟು ಹ್ಯಾಪನ್. ನೀವು ನಾಳೆ ಎಕ್ಸಾಮ್ ಚೆನ್ನಾಗಿ ಮಾಡೇ ಮಾಡ್ತೀರಾ. ಎಸ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಕಾನ್ಫಿಡೆಂಟ್. ಆ್ಯಕ್ಚುಲಾಗಿ ಇನ್ನೂ ನಿಮಗೆ ಅನದರ್
ದಿಸ್ ನಿಮಗೆ ಬೂಸ್ಟ್ ಮಾಡೋದಕ್ಕೆ ಹೇಳಿದ್ದು. ಐ ವಾಂಟ್ ದಿಸ್ ಟು ಹ್ಯಾಪನ್. ಬಟ್ ಆನ್ ಎ ಸೀರಿಯಸ್ ನೋಟ್, ಸೊ ಎಲಿಮೆಂಟ್ರಿ ಇವೆಂಟ್ ಅಂದರೆ ಸನ್ ರೈಸಿಂಗ್. ಸೊ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಸೊ ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಟುಡೇ ದ ಸನ್ ವಿಲ್ ರೈಸ್? ದಟ್ಸ್ ಅನ್ ಎಲಿಮೆಂಟ್ರಿ ಇವೆಂಟ್, ಇಟ್ ವಿಲ್ ರೈಸ್. ಸೊ ಟುಡೇ ದ ಸನ್ ರೈಸ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಸನ್ಸೆಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇಟ್ಸ್ ನಾಟ್ ದಟ್ ಇವತ್ತು ಸೂರ್ಯನೇ ಹುಟ್ಟಲ್ಲ ಅಂತಲ್ಲ. ದಟ್ಸ್ ಅನ್ ಎಲಿಮೆಂಟ್ರಿ ಇವೆಂಟ್. ಓಕೆ, ನೆಕ್ಸ್ಟು ಪ್ರಾಬಿಲಿಟಿ ಮೇಲೂ ಐ ಹ್ಯಾವ್ ಗಿವನ್ ಲಾಟ್ ಆಫ್ ಕ್ವಶನ್ಸ್. PYQs ಆಯಿತು ಅಥವಾ ಹಿಂದೆ ಮಾಡೋ ಕ್ವಶನ್ ಪೇಪರು, ಬಿಕಾಸ್ ಪ್ರಾಬಿಲಿಟಿ ಮೇಲೆ ಒಂದು ಅಪ್ಲಿಕೇಶನ್ ಬೇಸ್ಡ್ ಒಂದು ವಿಡಿಯೋ ಮಾಡಿದ್ದೆ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಸಿಂಪಲ್ ಬೇಕು ಅಂದ್ರೂ ಚೆಕ್ ದಿಸ್ ಕ್ವಶನ್ಸ್. ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್, ಟೈಮ್ ಇಲ್ಲ. ನಿಮಗೆ ಯಾವುದು ಇಂಪಾರ್ಟೆಂಟೋ ಅದನ್ನು ಒಂದ್ಸಲ ನೋಡಿರಿ. ಬಿಕಾಸ್ ಇದೇನಿದೆ ಕೆಲವೊಂದು ಆಗಲೇ ಸಾಲ್ವ್ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಡೈರೆಕ್ಟ್ ಇದೆ. ಸೊ ಐ ವಾಂಟ್ ಅಗೇನ್ ಸ್ಪೆಂಡ್ ಟೈಮ್ ನೌ. ಓಕೆ, ದಿಸ್ ಓಕೆ, ಇದು ಮತ್ತೆ ರಿಪೀಟ್ ಆಯಿತು, ಫೈನ್. ಓಕೆ, ಸೊ ಈ ಕ್ವಶನ್ ಏನಿದೆ ಆಗಲೇ ಹೇಳ್ದಂಗೆ, ಸೊ ಒಂದು ವಿಡಿಯೋಲಿ ಈಕ್ವೇಷನ್ ತೊಗೋಬೇಕಾದ್ರೆ ಸ್ವಲ್ಪ ಮಿಸ್ ಆಗಿತ್ತು. ಯಾಕೆ? ನಿದ್ದೆ ಮಾಡಿರಲ್ಲ. ಸೊ ತಲೆ ಕರೆಕ್ಟಾಗಿ ಓಡ್ತಿರ್ಲಿಲ್ಲ, ಟು ಬಿ ಹಾನೆಸ್ಟ್. ಅದಕ್ಕೆ ಸೊ ಇನ್ನು ಎಕ್ಸಾಮ್ ಇದೆ, ಚೆನ್ನಾಗಿ ನಿದ್ದೆ ಮಾಡಿರಿ. ಮೇಕ್ ದಿಸ್, ಡೋಂಟ್ ಗಿವ್ ಟು ಮಚ್ ಆಫ್ ಸ್ಟ್ರೆಸ್. ಓಕೆ, ಸಾಲ್ವ್ ಮಾಡ್ತೀನಿ. ಸೊ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಐ ಹ್ಯಾಡ್ ಟು ಸೇ ಒನ್ ಮೋರ್ ಥಿಂಗ್ ಹಿಯರ್. ಇಲ್ಲಿ ಪ್ರಾಬಬಿಲಿಟಿ, ಹಾಂ. ಸೊ ಪ್ರಾಬಬಿಲಿಟಿಲಿ 2 ಕಾಯಿನ್ಸ್, ಸೊ 2 ಕಾಯಿನ್ಸ್ ಟಾಸ್ ಮಾಡಿದಾಗ ಸೊ ಏನು ಬರುತ್ತೆ ಔಟ್ಕಮ್ಮು? ಹೆಡ್ ಹೆಡ್, ಹೆಡ್ ಟೈಲ್, ಟೈಲ್ ಹೆಡ್, ಟೈಲ್ ಟೈಲ್. ಸೊ ಅದೇ ಒಂದು ಡೈಸ್ನ ರೋಲ್ ಮಾಡಿದ್ರಿ ಅಂದರೆ ಸೊ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಡೈಸ್ ರೋಲ್ ಮಾಡಿದಾಗ 1 1 1 2, ಸೊ ಹಿಂಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ 2 1 3 1, ಸೊ ಹಿಂಗೆ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಸೊ ಈ ಮ್ಯಾಟ್ರಿಕ್ಸ್ ಹಾಕೋದು ಗೊತ್ತಿರಲಿ. ಐ ಹ್ಯಾವ್ ಸಾಲ್ವ್ಡ್ ಇನ್ ದ ಅದರ್ ವಿಡಿಯೋ. ಲುಕ್ ಅಟ್ ದಿಸ್ 2 ಪ್ರಾಬ್ಲಮ್ಸ್ ಆಲ್ಸೋ. ಆ್ಯಂಡ್ ಅಗೇನ್ ವೆರಿ ಇಂಪಾರ್ಟೆಂಟ್ ಕಾರ್ಡ್ಸ್ದು. Cards, very important. So if I get time, I'll also ಒಂದು ಕಾರ್ಡ್ ಪ್ರಾಬ್ಲಮ್ಸು I'll try to solve. I'll definitely try. ಈಗಲ್ಲ, ಈ ವಿಡಿಯೋಲಲ್ಲ, ಇನ್ ಕೇಸ್ ಇಫ್ ಐ ಗೆಟ್ ಟೈಮ್ ಆ್ಯಂಡ್ ಇವು ಅಪ್ಲೋಡ್ ಮಾಡಿದ್ರೆ ಲೈಕ್ ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ನಿಮಗೆ ಅಷ್ಟೊಂದು, ಬಿಕಾಸ್ ಟೈಮ್ ಈಸ್ ವಾಟ್ ಐ ವ್ಯಾಲ್ಯೂ. ನಿಮಗೆ ಅಷ್ಟಾಗಿಲ್ಲ ಅಂತ ಅನ್ನಿಸ್ತು ಅಂದರೆ ಡೆಫಿನೆಟ್ಲಿ ಐ ಮೇಕ್ ಎ ವಿಡಿಯೋ ಆನ್ ದಟ್. ಓಕೆ, ಸೊ 2 farmers A and B had total of 34 sheep. ಸೊ 34 ಶೀಪ್ ಇತ್ತು. ಆಫ್ಟರ್ ಬೋತ್ ಆಫ್ ದೆಮ್ ಸೋಲ್ಡ್ 4 ಶೀಪ್. ಸೊ ಒಬ್ರದ್ದು ಈಗ ಎಕ್ಸ್ ಅಂತ ತೊಗೊಂಡ್ರೆ ಸೊ ಇನ್ನೊಬ್ರ ಹತ್ರ ಎಷ್ಟಿರುತ್ತೆ? ಟೋಟಲ್ 34. ಸೊ ಒಬ್ರದ್ದು ಎಕ್ಸ್ ಆದರೆ ಇನ್ನೊಬ್ದು ಏನಾಯಿತು? 34 ಮೈನಸ್ ಎಕ್ಸ್. ಈಗೇನು ಮಾಡ್ತಾರೆ? ಇಬ್ಬರು 4 ಶೀಪ್ನ ಮಾರ್ತಾರೆ. ಸೊ ಇಬ್ಬರು 4 ಶೀಪ್ ಮಾಡಿದ್ರೆ ಇವ್ರು 4 ಶೀಪ್ ಮಾಡಿದ್ರೆ ಏನಾಯಿತು? ಎಕ್ಸ್ ಮೈನಸ್ 4. ಸೊ ಇವರು 4 ಶೀಪ್ ಮಾಡಿದ್ರೆ ಏನಾಯಿತು? 34 ಮೈನಸ್ ಎಕ್ಸ್ ಮೈನಸ್ 4. ಸೊ ಎಷ್ಟಾಯಿತು? ಎಕ್ಸ್ ಮೈನಸ್ 4 ಇಂಟು 34 ಮೈನಸ್ 4, 30 ಮೈನಸ್ ಎಕ್ಸ್. ಸೊ ದ ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ? ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಶೀಪ್ ದೇ ಹ್ಯಾಡ್ ಲೆಫ್ಟ್ ವಾಸ್ 168. ಸೊ ಎಕ್ಸ್ ಮಲ್ಟಿಪ್ಲೈ ಮಾಡಿರಿ, ಎಕ್ಸ್ ಇಂಟು 30, 30x, ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್, 4 minus 120 plus 4x is equal to 168. ಸೊ ಇದನ್ನೆಲ್ಲ ಒಂದೇ ಸೈಡ್ ತೊಗೊಂಡ್ರಿ ಅಂದರೆ 0, ಲೆಫ್ಟ್ ಸೈಡ್ 0 ಇರುತ್ತೆ, ಯಾಕಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಆ ಕಡೆ ಕಳಿಸ್ತೀನಿ. ಸೊ ಎಕ್ಸ್ ಸ್ಕ್ವೇರ್ 30x ಪ್ಲಸ್ 4x, 34x ಇಲ್ಲಿ ಪ್ಲಸ್ 34 ಆಗುತ್ತೆ. ಇದೇ ರೈಟ್ ಸೈಡ್ಗೆ ಹೋದ್ರೆ ಅಂದರೆ ಮೈನಸ್ 34x ಮೈನಸ್ 120, ರೈಟ್ ಸೈಡ್ಗೆ ಹೋದರೆ ಪ್ಲಸ್ 120 ಆಗುತ್ತೆ. ಪ್ಲಸ್ 288. ಸೊ ದಿಸ್ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ವಾಟ್ ಯು ನೀಡ್ ಟು ಸಾಲ್ವ್ ಮಾಡಿರಿ. ಸೊ ಇಲ್ಲಿ ಸಾಲ್ವ್ ಮಾಡಿರೋದು ಇದೆ. ಸೊ ಆನ್ಸರ್, ಫೈನಲ್ ಆನ್ಸರ್ ಏನು ಬರುತ್ತೆ? ಫೈನಲ್ ಆನ್ಸರ್ 18 ಆರ್ 16. ಸೊ ಒಬ್ರದ್ದು 16, ಇನ್ನೊಬ್ರದ್ದು 18. ಸೊ ಯಾವುದಾದ್ರೂ ಆಗಿರ್ಬೋದು. ಓಕೆ, ನೆಕ್ಸ್ಟು ಇಲ್ಲೂ
The denominator of a fraction is 4 more than the numerator. 4 more than twice the numerator. So x by y fraction ಅಂತ ತಗೊಂತೀನಿ. So first condition ಏನು? First condition, the denominator of a fraction, numerator, denominator. So denominator of a fraction is 4 more than twice the numerator. Twice the numerator. ಇದು ಫಸ್ಟ್ ಇಕ್ವೇಶನ್. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಿದೆ, ವೆನ್ ಬೋತ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಡಿಕ್ರೀಸ್ ಬೈ 6. ಹಿಂದಿನ ಪ್ರಾಬ್ಲಮ್ ಥರನೇ ಡಿಕ್ರೀಸ್ ಆಯಿತು. ಸೊ ನ್ಯೂಮರೇಟರು ಡಿಕ್ರೀಸ್ ಆಯಿತು. ಓಕೆ, ನೆಕ್ಸ್ಟ್ ಡಿನಾಮಿನೇಟರು ಡಿಕ್ರೀಸ್ ಆಯಿತು. ಎಷ್ಟು? 6 ಡಿಕ್ರೀಸ್ ಆಯಿತು. ದೆನ್ ದ ಡಿನಾಮಿನೇಟರ್, ನ್ಯೂಮರೇಟರ್, ಡಿನಾಮಿನೇಟರ್ becomes 12 times the numerator. So 12 times the numerator. So ಇದನ್ನು ಸಾಲ್ವ್ ಮಾಡ್ರಿ. ಸೊ y is equal to 4 plus 2x. So y is equal to 4 plus 2x minus 6 is equal to 12x minus 72. ಸೊ ಏನಾಗುತ್ತೆ? 2x ರೈಟ್ ಸೈಡ್ಗೆ ಹೋಯ್ತು ಅಂದರೆ 12x minus 2x 10x, minus 72 ಲೆಫ್ಟ್ ಸೈಡ್ಗೆ ಬಂತು ಅಂದರೆ ಇಲ್ಲಿ 4 minus 72 ಆಗುತ್ತೆ, ಪ್ಲಸ್ 72, 4 minus 6 minus 2. ಸೊ 70 is equal to 10x, x is equal to 7. ಸೊ x 7 ಬಂತು ಅಂದರೆ ಸೊ y ಏನಾಗುತ್ತೆ? 4 plus 2 7s 14. ಸೊ y 18, x 7. So what is the fraction? Determine the fraction. Fraction ಕೇಳಿರೋದು. So 7 by 18 is the fraction. So again ಇಲ್ಲಿದೆ. ಸೊ ಚೆಕ್ ಮಾಡ್ಕೊಡ್ರಿ. It is, the fraction is 7 by 18. Okay, so that's it. I hope you liked it. Thank you. Keep practicing. Jai Hind, Jai Karnataka.